ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡ ನೂತನ ರೈಲ್ವೆ ಮಾರ್ಗದ ಮರು ಸಮೀಕ್ಷೆ ನಂತರ ಅಗತ್ಯ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ ಅಂತ ಬೆಳಗಾವಿ ಸಂಸದರು ಆದ ಮಾನ್ಯ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧದ ಎದುರಿನ ಕುದುರೆ ಬೈಲ ಮೈದಾನದಲ್ಲಿ ಬುಧವಾರ ಸರ್ಕಾರ ಬಾಯ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿದ ಸಂಸದ ಜಗದೀಶ್ ಶೆಟ್ಟರ್ ಸರ್ವ ಕ್ರೀಡಾಪಟುಗಳಿಗೆ ಶುಭ ಕೋರಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ಕೋವಿಡ್ ಸಂದರ್ಭದಲ್ಲಿ ಸಮೀಕ್ಷೆ ಆಗಿತ್ತು. ಆದರೆ ಅದರಲ್ಲಿನ ಕೆಲವು ದೋಷಗಳ ಕಾರಣ ವರದಿಯೂ ಫಲಪ್ರದವಾಗಿಲ್ಲ. ಆದ್ದರಿಂದ ಈಗ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ಮರು ಸಮೀಕ್ಷೆ ಮಾಡಬೇಕು ಅಂತ ನಾನು ಈಗಾಗಲೇ ಕೇಂದ್ರ ರೈಲ್ವೆ ಸಚಿವರಿಗೆ, ರೈಲ್ವೆ ಜನರಲ್ ಮ್ಯಾನೇಜರ್ ಅವರಿಗೆ ಮನವಿ ಕೂಡ ಮಾಡಿದ್ದೀನಿ. ಇದಕ್ಕೆ ಇಬ್ಬರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮರು ಸಮೀಕ್ಷೆ ವರದಿಯೂ ಕೂಡ ಸಕಾರಾತ್ಮಕವಾಗಿ ಬಂದರೆ ರೈಲ್ವೆ ಮಾರ್ಗ ನಿರ್ಮಾಣ ಆಗೇ ಆಗುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಸೌಕರ್ಯ ಖತೀಬ್ ಅಚಾನಕ್ ಭೇಟಿ ಇಲ್ಲ, ಇಲ್ಲೊಂದು ಮದುವೆ ಕಾರ್ಯಕ್ರಮ ಇತ್ತು, ಬಂದಿದ್ವಿ. ಮತ್ತು ಇದರಲ್ಲಿ ಧಾರವಾಡದಲ್ಲಿ ಇದ್ವು ಬಂದು, ಮತ್ತು ಇಲ್ಲಿ ಬಂದಾಗ ಇಲ್ಲಿ ಎಲ್ಲ ಯುವಕರು ಏನೊಂದು ಸಂಘದಿಂದ ಇಲ್ಲಿ ಸಂಘಟನೆ ಮಾಡಿದ್ದಾರೆ. ಕ್ರಿಕೆಟ್ ಆಟ ಅದಕ್ಕಾಗಿ ಇಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗ್ಬೇಕಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿದ್ದೆ ಸರ್. ಇವಾಗ ಲಾಸ್ಟ್ ಟೈಮ್ ತಾವು ರೈಲ್ವೆ ಲೋಕಾಪುರ ಟು ಧಾರವಾಡ ರೈಲ್ವೆ ಬಗ್ಗೆ ಒಂದು ಸಮೀಕ್ಷೆ ಆಗಿದೆ ಅಂತೇಳಿ ಒಂದು ಸಮೀಕ್ಷೆ ಆಗಿಲ್ಲ, ಸಮೀಕ್ಷೆ ಮಾಡ್ರಿ ಅಂತೇಳಿ. ಯಾಕಂದ್ರೆ 17-18 ಇಸ್ವಿಯಲ್ಲಿ ಆಗಿತ್ತು. ಆವಾಗ ಕೋವಿಡ್ ಸಂದರ್ಭದಲ್ಲಿ ಆದಾಗ ಅದು ಸರಿಯಾಗಿ ರಿಪೋರ್ಟ್ ಆಗಿರಲಿಲ್ಲ, ನೆಗೆಟಿವ್ ಇತ್ತು. ಅದಕ್ಕಾಗಿ ಮತ್ತೊಮ್ಮೆ ಸರ್ವೆ ಮಾಡಿರಿ ಅಂತ ಹೇಳಿ ನಾನು ಜನರಲ್ ಮ್ಯಾನೇಜರು ಮತ್ತು ರೈಲ್ವೆ ಮಿನಿಸ್ಟ್ರು ರಿಕ್ವೆಸ್ಟ್ ಮಾಡಿದ್ದೇನೆ. ಅದು ಒಂದು ಹಂತದಲ್ಲಿ ಪ್ರೊಸೆಸ್ ನಡೀತಾ ಇದೆ ಮತ್ತು ಜನರಲ್ ಮ್ಯಾನೇಜರು ಅದಕ್ಕೆ ಈಗಾಗಲೇ ರಿಪೋರ್ಟ್ ಕೊಟ್ಟಿದ್ದಾರೆ, ಒಂದು ಟ್ರಾಫಿಕ್ ಸರ್ವೆ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಮತ್ತೆ ಈಗ ನೆಕ್ಸ್ಟ್ ವೀಕ್ ನಾನು GM ಜೊತೆ ನಿಮ್ಮ ಮೀಟಿಂಗ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಒಂದು ರೀಸರ್ವೆ ಮಾಡಲಿಕ್ಕೆ ಒಂದು ಪ್ರಯತ್ನ ನನ್ನ ಕಡೆಯಿಂದ ಆಗಿದೆ. ಒಂದು ಸಲ ರೀಸರ್ವೆ ಆದಮೇಲೆ ಪಾಸಿಟಿವ್ ಆದಂಥ ರಿಪೋರ್ಟ್ ಬಂದರೆ ಅವಾಗ ಹೊಸ ರೈಲ್ವೆ ಲೈನ್ ಮಾಡಲಿಕ್ಕೆ ನಾವು ಇನ್ಸಿಸ್ಟ್ ಮಾಡ್ಬೋದು. ಆ ಪ್ರಯತ್ನ ಮಾಡ್ತೇವೆ ಸರ್. ಈಗ ಮೊನ್ನೆ ಒಂದು ಸಲ ಪತ್ರಿಕೆಯಲ್ಲಿ ನೋಡಿದ್ದೀವಿ ನಾವು, 77 lakh rupees ಏನೋ ಸರ್ವೆ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿಲ್ಲ. GM ಅವರು 88 ಲಕ್ಷ ರೂಪಾಯಿ ಇದಕ್ಕೆ ಹಣ ಬೇಕಾಗ್ತದೆ ಅಂಥೇಳಿ ಇವರಿಗೆ ರೈಲ್ವೆ ಬೋರ್ಡ್ ಚೇರ್ಮನ್ ಅವರಿಗೆ ಲೆಟರ್ ಬರ್ತಾರೆ. ಅದಕ್ಕೆ ಅದು ಒಂದು ಪ್ರಯತ್ನ ನಡೀತದೆ ಸರ್. ಈಗ ಶಿವರಾಜ್ ತಂಗಡಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮೋದಿಯವರು ವಿರುದ್ಧ. ಇವರಿಗೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಇರಬಾರ್ದು, ಮನೆಯಲ್ಲಿ ಹೆಂಡತಿ ಇಲ್ಲ, ಇಂಥ ರೀತಿ ಮಾಧ್ಯಮದ ಮುಂದೆ ಏನಾಗಿದೆ, ಆ ರಾಹುಲ್ ಗಾಂಧಿ ಹಿಡ್ಕೊಂಡು ತಂಗಡಿ ಅಂತವರು ಭಾಳ ಚಿಲ್ಲರಾಗಿ ಮಾತಾಡಕ್ಕೆ. ಯಾಕಂದ್ರೆ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಚುನಾವಣೆಯಲ್ಲಿ ಈಗ 20 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಇದೆ ಮತ್ತು ಬಹುಶಃ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನೂರಾರು ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತು ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಸೋಲುವಂಥದ್ದು ಮತ್ತು 4ನೇ ಸ್ಥಾನಕ್ಕೂ 5ನೇ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಟಾಲರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಜನರ ವಿಶ್ವಾಸ ಹೋಗಿದೆ. ಅದ್ರ ಬದಲಿ ಕೆಟ್ಟದಾಗಿ ಮಾತಾಡುವಂಥದ್ದು, ಕೆಟ್ಟದಾಗಿ ಟೀಕೆ ಮಾಡುವಂಥದ್ದು, ಅದನ್ನು ಒಂದು ಹಂತದಲ್ಲಿ ನಾವು ಕಂಡಮ್ ಮಾಡ್ತೀವಿ. ಆದರೆ ಎಲ್ಲದಕ್ಕೂ ರಿಯಾಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಕೆಳ ಹಂತದಲ್ಲಿ ಭಾಷೆ ಉಪಯೋಗ ಮಾಡೋಕ್ಕೆ ನಮಗಾಗೋದಿಲ್ಲ. ಮತ್ತು ಅದರಿಂದ ಮೋದಿಯವ್ರ ಇಮೇಜ್ಗೇನು ಕಡಿಮೆ ಏನಾಗೋದಿಲ್ಲ. ಮೋದಿಯವ್ರ ಇಮೇಜು, ಮೋದಿಯವ್ರ ಮೇಲೆ ಗೌರವ ವಿಶ್ವಾಸ ಜನರಿಗಿದೆ. 140 ಕೋಟಿ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇದ್ದಾಗ ಈ ತಂಗಡಿಗೂ ಮತ್ತೊಂದು ರಾಹುಲ್ ಗಾಂಧಿ ಅವ್ರು ಭಾಳ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು, ಅದು ನೆಗ್ಲೆಕ್ಟ್ ಮಾಡಬೇಕು. ಇಲ್ಲಿದ್ರೆ ಆ ಲೋ ಲ್ಯಾಂಗ್ವೇಜ್ ನಮಗೆ ಮಾತಾಡ್ಲಿಕ್ಕೆ ಆಗುತ್ತಿಲ್ಲ. ಪವನ ದೇಶಪಾಂಡೆ ಮುಖಂಡರು ಸೇರಿ ನೂರಾರು ಯುವಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.